Good morning, dear students. Today we go for the discussions of quantitative techniques under correlation chapter. See, in this 2017 question paper for 15 marks. Yes. So 2017 question paper for 15 marks. See, a survey regarding the income and saving of 100 teachers in a city provide the following data. Compute coefficient of correlation between income and savings. See, a table format is income and savings. So income is given in continuous series. See, 10 to 20, 20 to 30, 30 to 40, 40 to 50, 50 to 60, then total. Then savings also same given in the same continuous series. 10 to 20, 20 to 30, 30 to 40, 40 to 50, 50 to 60, then total. See, firstly, income. So income under 10 to 20, 6, 3, total 9, then 20 to 30, 3, 16, 10, then nil, total 29. The next to 30 to 40, first one nil, then 10, 15, 7, then nil, total 32. Then 40 to 50, then first series and second series also nil, then 7, 10, 4, total 21. Then 50 to 60 under first and second column nil, so first and second row nil, then third also nil, 4, 5, total 9, then total is 100. So this is income. Then savings 10 to 20, 6, 4, then 30 to 40, nil, 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 total 9. The next to 20 to 30, 3, 16, 10, nil, nil, total 29. Then 30 to 40, 10, 15, 7, total 32. Then 40 to 50, the nil, nil, 7, 10, 4, total 21. Then 50 to 60, 3 column is nil, then 4, 5, total 9. So this is also total is 100. So this is all information given in the problem. So totally even though question ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಸೊ ಕಾಂಪ್ಯೂಟ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಇನ್ ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್. ಸೊ ಟೋಟಲಿ ಈ ಒಂದು ಕ್ವೆಶನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಂದರೆ 100 ಟೀಚರ್ಸ್ ಇದ್ದಾರೆ. ಸೊ ಅದರಲ್ಲಿ ಕ್ವೆಶನ್ ಫಾರ್ಮೇಟಲ್ಲಿ ಇನ್ಕಮ್ ಆ್ಯಂಡ್ ಸೇವಿಂಗ್ಸ್, ಸೊ ಇನ್ಕಮ್ ಆ್ಯಂಡ್ ಸೇವಿಂಗ್ಸು ಇನ್ ಕಂಟಿನ್ಯೂಸ್ ಸೀರೀಸಲ್ಲಿ ಕೊಟ್ಟಿದ್ದಾರೆ. ದೆನ್ ಟೇಬಲ್ ಒಳಗಡೆ ಆ ಒಂದು ಇನ್ಕಮ್ ಮತ್ತು ಸೇವಿಂಗ್ಸ್ ಡಾಟಾ ಕೂಡ ಕೊಟ್ಟಿದ್ದಾರೆ. ಟೋಟಲ್ 100 ಇದೆ, ನಂಬರ್ ಆಫ್ 100. ಸೊ ಕ್ವೆಶನ್ ಈ ರೀತಿ ಇದೆ. ಸೊ ಈ ರೀತಿ ಕ್ವೆಶನ್ನ ನಾವು ಯಾವ ರೀತಿ ಸೊಲ್ಯೂಷನ್ ಮಾಡ್ತೀವಿ ಅಂತ ನೋಡೋದಾದರೆ ದೆನ್ ಕಮ್ ಟು ಸೊಲ್ಯೂಷನ್. ಸಿ ಸೊಲ್ಯೂಷನ್ ನೋಡೋದಾದರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಸೊಲ್ಯೂಷನ್ ಈ ರೀತಿ ಇದೆ. ಸೊ ಈ ಒಂದು ರೆಡ್ ಕಲರ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಎಲ್ಲ ಕ್ವೆಶನ್ನಲ್ಲಿ ಕೊಟ್ಟಿರೋ ಒಂದು ಡಾಟಾ ಆಗಿರುತ್ತೆ. ಸೊ ಇನ್ನು ಬ್ಲೂ ಕಲರಲ್ಲಿ ತೊಗೊಂಡಿರೋ ಎಲ್ಲ ವ್ಯಾಲ್ಯೂಸು ದೆನ್ ನಾವು ಸೊಲ್ಯೂಷನ್ ಮಾಡಬೇಕಾಗಿರೋ ಒಂದು ಸೊಲ್ಯೂಷನ್ ಆನ್ಸರ್ ಆಗಿರುತ್ತೆ. ಸೊ ಫಸ್ಟ್ಲಿ ಕ್ವೆಶನ್ನಲ್ಲಿ ಏನು ಕೊಟ್ಟಿದ್ದಾರೋ ಅದೇ ರೀತಿ ನಾವು ಎಲ್ಲ ಫಾರ್ಮೇಟ್ನ ತೊಗೊಂಡಿದ್ದೀನಿ. ಸೊ ಅಂದರೆ ಇನ್ಕಮ್ ಆ್ಯಂಡ್ ಸೇವಿಂಗ್ ಡಾಟಾಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಈ ಒಂದು ಕ್ವೆಶನಲ್ಲಿ ಟೋಟಲ್ ವ್ಯಾಲ್ಯೂನ ಆನ್ಸರ್ ಶೀಟಲ್ಲಿ ಎಫ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಟೋಟಲ್ ವ್ಯಾಲ್ಯೂನ ಎಫ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಕ್ವೆಶನ್ ಈ ರೀತಿ ಇದೆ. ಸೊ ದೆನ್ ಈ ಒಂದು ಟೇಬಲ್ ಫಾರ್ಮೆಟಲ್ಲಿ ಈ ಒಂದು 24, 6 ದೆನ್ ಇವೆಲ್ಲ ಬ್ರಾಕೆಟ್ ವ್ಯಾಲ್ಯೂ ಯಾವ ರೀತಿ ಬಂತಂದು ದೆನ್ ಲಾಸ್ಟಿಗೆ ನಾನು ಹೇಳ್ತೀನಿ. ಫಸ್ಟ್ಲಿ ಈ ಒಂದು ಟೇಬಲ್ ಫಾರ್ಮೇಟಲ್ಲಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ ಫಸ್ಟ್ ಸ್ಟೆಪ್ ಬಂದು dx². ಸೊ dx² ಕ್ಯಾಲ್ಕುಲೇಟ್ ಮಾಡೋ ಮುಂಚೆ ನಾವೇನು ಮಾಡ್ಕೋಬೇಕು, ಮಿಡಲ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ದೆನ್ ಡಿ ವ್ಯಾಲ್ಯೂ dx ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಎಸ್ ಸಿ
ಸೊ ಈ ಎಲ್ಲ ವ್ಯಾಲ್ಯೂಸ್ ಯಾವ ರೀತಿ ಬಂತು ಅಂತ ನೋಡೋದಾದರೆ, ಸೊ ಫಸ್ಟ್ಲಿ ನೋಡಿ ಇನ್ಕಮ್. ಸೊ ಇನ್ಕಮ್ ಏನಿದೆ, ಇನ್ಕಮ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೀವಿ. ದೆನ್ ಸೇವಿಂಗ್ಸ್ನ ವೈ ಅಂತ ಕನ್ಸಿಡರ್ ಮಾಡೀವಿ. ಸೇ 10 to 20 middle value is 15. Then 20 to 30 middle value is 25. 30 to 40 middle value is 35. 40 to 50 middle value is 45. 50 to 60 middle value is 55. ಸೊ ದ ನೆಕ್ಸ್ಟ್ ಮಿಡಲ್ ವ್ಯಾಲ್ಯೂ ಯಾವ ರೀತಿ ಬಂತಂತ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ದ ನೆಕ್ಸ್ಟು ಡಿ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡಿ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ರೀತಿ ಮಾಡಿವಿ? ಮಿಡಲ್ ವ್ಯಾಲ್ಯೂನಲ್ಲಿ ಅಸ್ಯೂಮ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿವಿ. ಸೊ ಈ ಪ್ರಾಬ್ಲಲ್ಲಿ ಕೂಡ ಸೇಮ್ ಅದೇ ರೀತಿ. ಸೊ ಫಸ್ಟ್ಲಿ ನಾವು ಅಸ್ಯೂಮ್ ವ್ಯಾಲ್ಯೂ ಯಾವುದಂತ ಚೂಸ್ ಮಾಡ್ಕೋಬೇಕು. ಸೊ ಟೋಟಲಿ 5 ಸೀರೀಸ್ ಇದಾವೆ. ಸೊ 5ನಲ್ಲಿ ನಾನು ಮಿಡಲ್ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ತೊಗೊತೀನಿ. ಸೊ ಏನು 35 ಅಂತಿದೆ. ಸೊ ಮಿಡಲ್ ವ್ಯಾಲ್ಯೂ ಇಸ್ ಆರ್ ಸೆಂಟರ್ ನ್ಯೂಮರಿಕಲ್ ವ್ಯಾಲ್ಯೂ 35. Take that 35, it is a assume value. So firstly see, middle value is 15. 15 minus 35 minus 20. The next 25 minus 35, see, minus 10. The next 35 minus 35 0. Then 45 minus 35 plus 10. Then 55 minus 35 plus 20. ಸೊ ಹಾಗಿದ್ದಾಗ ಡಿ ವ್ಯಾಲ್ಯೂ ಯಾವ ರೀತಿ ಬಂತಂತ ನಮಗೆ ಗೊತ್ತಾಯಿತು. ದ ನೆಕ್ಸ್ಟ್ ಡಿ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡಿ ಎಕ್ಸ್ ವ್ಯಾಲ್ಯೂ ಫಾರ್ಮುಲಾ ಏನಿದೆ? ಡಿ ಡಿವೈಡೆಡ್ ಬೈ ಸಿ ನಥಿಂಗ್ ಬಟ್ ಎ ಕಾಮನ್ ಫ್ಯಾಕ್ಟರ್. ಸೊ ಕಾಮನ್ ಫ್ಯಾಕ್ಟರ್ನ ಯಾವ ರೀತಿ ತೊಗೋಬೇಕಂದ್ರೆ, ಬಂದಿರೋ ಒಂದು ಡಿ ವ್ಯಾಲ್ಯೂಸು ಯಾವ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಮೂಲಕ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸ್ ಇದೆ ಅನ್ನೋದು ನೋಡ್ಕೋಬೇಕು. ಸೊ 20 10 ಈ ರೀತಿ ಇದೆ. ಸೊ ಹಾಗಿದ್ದಾಗ 10 ತೊಗೊಂಡ್ರೆ ನಾವು ಈಸಿಯಾಗಿ ಈ ಒಂದು ನ್ಯೂಮರಿಕಲ್ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡ್ಬೋದು. ಸೊ ಅದಕ್ಕೆ ನಾನು 10 ಅಂತ ತೊಗೊಂಡಿದ್ದೀನಿ ಕಾಮನ್ ಫ್ಯಾಕ್ಟರ್ಸ್. ದೆನ್ ಸಿ 20. ಸೊ ನಥಿಂಗ್ ಬಟ್ ಡಿ ವ್ಯಾಲ್ಯೂ minus 20 divided by 10 equal to minus 2. The next minus 10 divided by 10, so minus 1. Then 0 divided by 10, 0. 10 divided by 10, 1. 20 divided by 10 equal to 2. ಸೊ ಹಾಗಿದ್ದಾಗ ಡಿ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಕೂಡ ಗೊತ್ತಾಯಿತು. ದೆನ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ ಡಿ ಎಕ್ಸ್ ಸ್ಕ್ವೇರ್ ಯಾವ ರೀತಿ ಮಾಡ್ತೀವಿ? ಬಂದಿರೋ ಒಂದು ಡಿ ಎಕ್ಸ್ ವ್ಯಾಲ್ಯೂನ ಸ್ಕ್ವೇರ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ -2 ಇಂಟು -2 ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಇಂಟು 2 4 ಆಗುತ್ತೆ. ದೆನ್ ನೆಕ್ಸ್ಟ್ -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1. 0 ಇಂಟು 0 0. 1 ಇಂಟು 1 1. 2 ಇಂಟು 2 4. ಸೊ ಹಾಗಿದ್ದಾಗ ಈ ಒಂದು ಡಿ ಎಕ್ಸ್ ಸ್ಕ್ವೇರ್ ಒಂದು ಯಾವ ರೀತಿ ವ್ಯಾಲ್ಯೂಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ದಾಗ ದೆನ್ ನೆಕ್ಸ್ಟು ಡಿ ಎಕ್ಸ್ ಸ್ಕ್ವೇರ್ ಆಯಿತು. ದೆನ್ ಡಿ ವೈ ಸ್ಕ್ವೇರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಸಿ ದಟ್ ಲೆಫ್ಟ್ ಸೈಡ್. ಸೊ ನಾವೀಗ ಇನ್ಕಮ್ ವ್ಯಾಲ್ಯೂಸ್ನ ಕಂಟಿನ್ಯೂಸ್ ಸೀರೀಸಲ್ಲಿ ಡಿ ಎಕ್ಸ್ ಸ್ಕ್ವೇರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ನೋಡಿದ್ವಿ. ದೆನ್ ಸೇವಿಂಗ್ಸ್ ವ್ಯಾಲ್ಯೂಸ್ ಕಂಟಿನ್ಯೂಸ್ ಸೀರೀಸ್ನ ಮೂಲಕ ನಾವು ಡಿ ವೈ ಸ್ಕ್ವೇರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಈಗ ನೋಡೋಣ. ದೆನ್ ಸೊ ನೋಡಿ, ಎಲ್ಲ ಸೇವಿಂಗ್ಸ್ ಕಂಟಿನ್ಯೂಸ್ ಸೀರೀಸ್ ವ್ಯಾಲ್ಯೂ ಬೇಸ್ ಮೇಲೆ ನಾವು ಮಿಡಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ 10 to 20 ಮಿಡಲ್ ವ್ಯಾಲ್ಯೂ ಇಸ್ 15. ದೆನ್ 20 to 30 ಮಿಡಲ್ ವ್ಯಾಲ್ಯೂ ಇಸ್ 25. 30 to 40 ಮಿಡಲ್ ವ್ಯಾಲ್ಯೂ ಇಸ್ 35. 40 to 50 middle value is 45. 50 to 60 middle value is 55. ಸೊ ಹಾಗಿದ್ದಾಗ ನಾವು ಮಿಡಲ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ಡಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಡಿ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ? ಮಿಡಲ್ ವ್ಯಾಲ್ಯೂನಲ್ಲಿ ಅಸ್ಯೂಮ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ. ಸೊ ನಾನು ಈ ಒಂದು ಸೀರೀಸಲ್ಲಿ 35 ಅಸ್ಯೂಮ್ ವ್ಯಾಲ್ಯೂ ಅಂತ ತೊಗೊತೀನಿ. ದೆನ್ ಸೊ ಮಿಡಲ್ ವ್ಯಾಲ್ಯೂ ಫಸ್ಟ್ಲಿ ನೋಡಿ ಏನಿದೆ? 15 ಇದೆ. ಸೊ 15 ಮೈನಸ್ 35 ಮಾಡಿದ್ರೆ ಎಷ್ಟು ಬಂತು? -20 ಬಂತು. ಸೊ ಯಾಕೆ ಅಂದರೆ ಯಾವಾಗಲೂ ಲೀಸ್ಟ್ ವ್ಯಾಲ್ಯೂನಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿದಾಗ ಸೊ ಏನು ಬರುತ್ತೆ? ಮೈನಸ್ ವ್ಯಾಲ್ಯೂ ಬರುತ್ತೆ. ದೆನ್ ಹೈಯೆಸ್ಟ್ ವ್ಯಾಲ್ಯೂನಲ್ಲಿ ಲೀಸ್ಟ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ? ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಬರುತ್ತೆ. ಸೊ ಹಾಗಿದ್ದಾಗ ಇಲ್ಲಿ ಲೀಸ್ಟ್ ವ್ಯಾಲ್ಯೂ ಇದೆ. ಸೊ ಅದಕ್ಕೆ -20 ಅಂತ ಬಂದಿದೆ, ಮೈನಸ್ ವ್ಯಾಲ್ಯೂ ಬಂದಿದೆ.
ಸೊ ನೆಕ್ಸ್ಟ್ 20 ಇದೆ. ಸೊ ನೆಕ್ಸ್ಟ್ ಮಿಡಲ್ ವ್ಯಾಲ್ಯೂ ಏನಿದೆ 20 ಇದೆ. ಎಸ್. ಸೊ ನೆಕ್ಸ್ಟ್ ಏನಿದೆ 25 ಇದೆ. 25 ಮೈನಸ್ ಅಸ್ಯೂಮ್ ವ್ಯಾಲ್ಯೂ 35 ಏನಾಗುತ್ತೆ -10. ದೆನ್ 35 ಮೈನಸ್ ಮಿಡಲ್ ವ್ಯಾಲ್ಯೂ, ದೆನ್ ಅಸ್ಯೂಮ್ ವ್ಯಾಲ್ಯೂ ಆಸ್ ಆಲ್ಸೋ 35, ಸೊ 0. ದೆನ್ ನೆಕ್ಸ್ಟ್ ಮಿಡಲ್ ವ್ಯಾಲ್ಯೂ ಇಸ್ 45. ಸೊ 45 minus 35, so is 10. Then 55 minus 35 plus 20. ಸೊ ಹಾಗಿದ್ದಾಗ ಡಿ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ದೆನ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿ ವೈ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿ ಡಿವೈಡೆಡ್ ಬೈ 10. ಸೊ ಕಾಮನ್ ಫ್ಯಾಕ್ಟರ್ ಏನು ತೊಗೊಂಡ್ವಿ, 10 ಅಂತ ತೊಗೊಂಡ್ವಿ. ಸೊ -20 ಕಾಮನ್ ಫ್ಯಾಕ್ಟರ್ 20 -20 ಡಿವೈಡೆಡ್ ಬೈ 10. ಸೊ ಏನು ಬರುತ್ತೆ -10 -2 ಬರುತ್ತೆ. ದೆನ್ -10 ಡಿವೈಡೆಡ್ ಬೈ 10, ಸೊ -1. ಸೊ 0 ಡಿವೈಡೆಡ್ ಬೈ 10 0, 10 ಡಿವೈಡೆಡ್ ಬೈ 10 1, 20 ಡಿವೈಡೆಡ್ ಬೈ 10 2. ಸೊ ಹಾಗಿದ್ದಾಗ ಡಿ ವೈ ವ್ಯಾಲ್ಯೂ ಕೂಡ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ದೆನ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಡಿ ವೈ ಸ್ಕ್ವೇರ್ ಯಾವ ರೀತಿ ಮಾಡ್ಕೊತೀವಿ ಅಂದರೆ, ಬಂದಿರೋ ಒಂದು ಡಿ1 ವ್ಯಾಲ್ಯೂನಲ್ಲಿ ಡಿ ವೈ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮಾಡ್ಕೋಬೇಕು ಅಷ್ಟೇ. -2 ಇಂಟು -2 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಇಂಟು 2 4. ದೆನ್ -1, ಸೊ -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1. ದೆನ್ 0 ಇಂಟು 0 0, 1 ಇಂಟು 1 1, 2 ಇಂಟು 2 4. ಸೊ ಹಾಗಿದ್ದಾಗ ಡಿ ವೈ ಸ್ಕ್ವೇರ್ ವ್ಯಾಲ್ಯೂಗೂ ಗೊತ್ತಾಯಿತು. ಸೊ ಟೋಟಲಿ ನಮಗೆ ಓವರಾಲ್ ಏನು ಗೊತ್ತಾಯಿತು, ಈ ಒಂದು ಡಿ ಎಕ್ಸ್ ಸ್ಕ್ವೇರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂತ ಗೊತ್ತಾಯಿತು. ದೆನ್ ಡಿ ವೈ ಸ್ಕ್ವೇರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂತ ಗೊತ್ತಾಯಿತು. ಸೊ ದೆನ್ ನೆಕ್ಸ್ಟ್ ನಾವು ಈ ಒಂದು ರೈಟ್ ಸೈಡಲ್ಲಿ ಇರೋ ಒಂದು ವ್ಯಾಲ್ಯೂಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ಅಂತ ನೋಡಬೇಕಾಗುತ್ತೆ. ಸಿ ಎಸ್. ಸೊ ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋ ಒಂದು ಟೋಟಲ್ ವ್ಯಾಲ್ಯೂನ ನಾವು ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡಿ ತೊಗೊಂಡಿದ್ವಿ. ಸರ್ ನೆಕ್ಸ್ಟು ಎಫ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಅದು ಯಾವ ರೀತಿ ಮಾಡ್ಕೊತೀವಿ ಅಂದರೆ, ಕೊಟ್ಟಿರೋ ಒಂದು ಎಫ್ ವ್ಯಾಲ್ಯೂನ, ದೆನ್ ಲೆಫ್ಟ್ ಸೈಡಲ್ಲಿ ಕೊಟ್ಟಿರೋ ಡಿ ವೈ ವ್ಯಾಲ್ಯೂನ ನಾವು ಏನು ಮಾಡ್ಕೊತೀವಿ, ಮಲ್ಟಿಪ್ಲೈ ಮಾಡ್ಕೊಂಡಾಗ ಬರೋ ಒಂದು ವ್ಯಾಲ್ಯೂವೇ ಎಫ್ ಡಿ ವೈ ವ್ಯಾಲ್ಯೂ ಆಗಿರುತ್ತೆ. ಸೊ ಡಿ ವೈ ವ್ಯಾಲ್ಯೂ ನಾವು ಇವಾಗ ಎಫ್ ಡಿ ವೈ ವ್ಯಾಲ್ಯೂ ಯಾವ ರೀತಿ ಬಂತಂತ ನೋಡಬೇಕಾಗುತ್ತೆ. ಸೊ ಫ್ರೀಕ್ವೆನ್ಸಿ ವ್ಯಾಲ್ಯೂ ಫಸ್ಟ್ ಒನ್ ಏನಿದೆ 9 ಇದೆ. ಸೊ 9 ಇಂಟು ಡಿ ವೈ ವ್ಯಾಲ್ಯೂ -2 ಇದೆ. ಸೊ ಏನಾಗುತ್ತೆ 9 ಇಂಟು -2 -18 ಬರುತ್ತೆ. ಸೊ ಈ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವಾ. ದ ನೆಕ್ಸ್ಟ್ ಫ್ರೀಕ್ವೆನ್ಸಿ 29 ಇದೆ. ಸೊ 29, ದೆನ್ ಡಿ ವೈ ವ್ಯಾಲ್ಯೂ -1 ಇದೆ. 29 ಇಂಟು -1, ಸೊ ಏನಾಗುತ್ತೆ -29 ಆಗುತ್ತೆ. ದ ನೆಕ್ಸ್ಟ್ ಫ್ರೀಕ್ವೆನ್ಸಿ 32 ಇದೆ. 32 ಇಂಟು ಡಿ ವೈ ವ್ಯಾಲ್ಯೂ 0, ಸೊ ಏನಾಗುತ್ತೆ 0, ಎಫ್ ಡಿ ವೈ ವ್ಯಾಲ್ಯೂ 0. ದ ನೆಕ್ಸ್ಟ್ ಫ್ರೀಕ್ವೆನ್ಸಿ 21 ಇದೆ. ಸೊ 21 ಇಂಟು 1, ಸೊ ಏನಾಗುತ್ತೆ 21 ಆಲ್ಸೋ. ದ ನೆಕ್ಸ್ಟ್ ಫ್ರೀಕ್ವೆನ್ಸಿ 9 ಇದೆ. 9 ಇಂಟು ಡಿ ವೈ ವ್ಯಾಲ್ಯೂ 2 ಇದೆ. 9 ಇಂಟು 2 18. ಸೊ ಈ ಒಂದು ಅಂದರೆ ಪ್ಲಸ್ ವ್ಯಾಲ್ಯೂಸ್ನಲ್ಲಿ ಮೈನಸ್ ವ್ಯಾಲ್ಯೂಸ್ನ ಡಿಡಕ್ಟ್ ಮಾಡಿದಾಗ ಟೋಟಲ್ ಬರೋ ಒಂದು ವ್ಯಾಲ್ಯೂ -8 ಆಗಿರುತ್ತೆ. ಸೊ ಈ ಒಂದು ಎಫ್ ಡಿ ವೈ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂ ಹೈಯೆಸ್ಟ್ ಇದೆ. ಸೊ ಪಾಸಿಟಿವ್ ವ್ಯಾಲ್ಯೂ ಲೋ ವ್ಯಾಲ್ಯೂ ಇದೆ. ಸೊ ಅದಕ್ಕೆ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ -8 ಬರುತ್ತೆ. ಸೊ ಹಾಗಿದ್ದಾಗ ಈ ಒಂದು ಪ್ರಾಬ್ಲಮ್ನಲ್ಲಿ ಸಿಗ್ಮಾ ಎಫ್ ಡಿ ವೈ ವ್ಯಾಲ್ಯೂ -8 ಬಂದಿದೆ. ಸೊ ಹಾಗಿದ್ದಾಗ -8 ಯಾವ ರೀತಿ ಬಂತಂತ ಗೊತ್ತಾಯಿತು. ದ ನೆಕ್ಸ್ಟು ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಬಂತಂತ ನೋಡ್ಕೋಬೇಕು. ಸೊ ಏನಿಲ್ಲ, ಈ ಬಂದಿರೋ ಒಂದು ಎಫ್ ಫ್ರೀಕ್ವೆನ್ಸಿ ವ್ಯಾಲ್ಯೂಯಿಂದ ಡಿ ವೈ ಸ್ಕ್ವೇರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ, ಒನ್ ಸೆಕೆಂಡ್ ಈಗ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಬಂತಂತ ನೋಡ್ಕೋಬೇಕು. ಸೊ ಫಸ್ಟ್ಲಿ ಎಫ್ ವ್ಯಾಲ್ಯೂ ಏನಿದೆ 9. ಸೊ 9 ಇಂಟು ಡಿ ವೈ ಸ್ಕ್ವೇರ್ ವ್ಯಾಲ್ಯೂ 4. ಸೊ 9 ಇಂಟು 4 36.
then 29, next frequency 29 into dy square value 1, 29 1 into 29 into 1, so equal to 29. The next frequency 32 into 0 0, the next 21 into 1 21, then 9 into 4 36. ಸೊ ಹಾಗಿದ್ದಾಗ ಎಫ್ ಡಿ ವೈ ಸ್ಕ್ವೇರ್ ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ಫೈನಲಿ ನೆಕ್ಸ್ಟ್ ಎಲ್ಲ ಒಂದು 36 29 ದೆನ್ 21 36 ಈ ಎಲ್ಲ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಟೋಟಲಿ ನಮಗೆ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಬಂದು 122 ಬರುತ್ತೆ. ಎಸ್ 122 ಬರುತ್ತೆ. ದ ನೆಕ್ಸ್ಟ್ ಈ ಒಂದು ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ನಾವು ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೊ ಹಾಗಿದ್ದಾಗ ನಮಗೇನು ಗೊತ್ತಾಯಿತು, ಟೋಟಲಿ ಎಫ್ ಡಿ ವೈ ವ್ಯಾಲ್ಯೂ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಈಗ ನಾವು ಎಫ್ ಡಿ ಎಕ್ಸ್ ಯಾವ ರೀತಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅಂತ ನೋಡೋಣ. ದೆನ್ ಲೋ ಸೈಡ್ ಸಿ, ಸೊ ಒಂದು ಫ್ರೀಕ್ವೆನ್ಸಿ ವ್ಯಾಲ್ಯೂನ ನೆಕ್ಸ್ಟ್ ಅಪ್ಪರ್ ವ್ಯಾಲ್ಯೂ ಇರೋ ಡಿ ಎಕ್ಸ್ ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಎಸ್ ಸಿ ನೋಡಿ, ಎಫ್ ವ್ಯಾಲ್ಯೂ ಏನಿದೆ ಇಲ್ಲಿ 9 ಇದೆ. ದೆನ್ ಎಫ್ ಇಂಟು ಟಿ ಎಕ್ಸ್ ವ್ಯಾಲ್ಯೂ -2 ಇದೆ. ಸೊ 9 into 2 18 plus into minus, so -18. ಸೊ ಹಾಗಿದ್ದಾಗ ಎಫ್ ಡಿ ಎಕ್ಸ್ ವ್ಯಾಲ್ಯೂ -18 ಯಾವ ರೀತಿ ಬಂತಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ಫ್ರೀಕ್ವೆನ್ಸಿ 29 ಇಂಟು -1, ಸೊ ಏನಾಗುತ್ತೆ -29. ದೆನ್ ನೆಕ್ಸ್ಟ್ 32 ಇಂಟು 0, ಸೊ ಏನಾಗುತ್ತೆ 0. ದೆನ್ ನೆಕ್ಸ್ಟ್ 21 ಇಂಟು 1, ಸೊ 21. ದ ನೆಕ್ಸ್ಟ್ 9 ಇಂಟು 2 18. ಸೊ ಹಾಗಿದ್ದಾಗ ಈ ಒಂದು ಎಫ್ ಡಿ ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ಪಾಸಿಟಿವ್ ವ್ಯಾಲ್ಯೂನಲ್ಲಿ ನೆಗೆಟಿವ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ನಮಗೆ ಟೋಟಲಿ -8 ಬರುತ್ತೆ. ಸೊ ನೋಡಿ, ಈ ಒಂದು ವ್ಯಾಲ್ಯೂ ಸೇಮ್ ಬರ್ತಿದೆ ಈ ಒಂದು ಪ್ರಾಬ್ಲಮ್ನಲ್ಲಿ, ಬಿಕಾಸ್ ಆಫ್ ಅವ್ರ ಕಂಟಿನ್ಯೂಸ್ ಸೀರೀಸು ಎಕ್ಸ್ ಆ್ಯಂಡ್ ವೈ ಎರಡೂ ಸೇಮ್ ಕೊಟ್ಟಿದ್ದಾರೆ. ಎಸ್, ಸೊ ಅದಕ್ಕೆ ದೆನ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೂಡ ಈ ಒಂದು ಪ್ರಾಬ್ಲಮ್ನಲ್ಲಿ ಸೇಮ್ ಇದಾವೆ ನೋಡಿ, 9 29 32 21 9. ಸೊ ಅದೇ ರೀತಿ ಈ ಕಡೆ ರೈಟ್ ಸೈಡಲ್ಲಿ ಕೂಡ ಏನಿದೆ ಸೇಮ್ ಇದೆ ಫ್ರೀಕ್ವೆನ್ಸಿ. ಸೊ ಅದಕ್ಕೆ ಇಲ್ಲಿ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ವ್ಯಾಲ್ಯೂ ಏನು ಬರುತ್ತೆ, ಸೇಮ್ ಬರುತ್ತೆ. ಸೊ ಸಿಗ್ಮಾ ಎಫ್ ಡಿ ವೈ ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ವ್ಯಾಲ್ಯೂ ಕೂಡ ಏನು ಬಂದಿದೆ, -8 ಬಂದಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಒಂದು ಸೆಕೆಂಡ್. ಎಸ್, ಸೊ ನೆಕ್ಸ್ಟು ಎಫ್ ಡಿ ಎಕ್ಸ್ ಸ್ಕ್ವೇರ್ ಯಾವ ರೀತಿ ಬಂತಂತ ನೋಡೋದಾದರೆ, ಸೊ ಫಸ್ಟ್ ಏನಿದೆ, ಫಸ್ಟ್ ಫ್ರೀಕ್ವೆನ್ಸಿ 9 ಇಂಟು ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 4, 9 ಇಂಟು 4 ಏನಾಗುತ್ತೆ 36. ದೆನ್ ಸೊ ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ನೆಕ್ಸ್ಟು ಫ್ರೀಕ್ವೆನ್ಸಿ 29 ಇಂಟು 9, ಸೊ 29. ಸೊ ನೆಕ್ಸ್ಟ್ 32 ಇಂಟು 0, ಸೊ 0. ದ ನೆಕ್ಸ್ಟು 21 into 1 21. The next 9 into 4 36. So total add that sigma f dx ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ಟೋಟಲಿ ನಮಗೆ ಬರುತ್ತೆ 122. ಇಟ್ ಈಸ್ ಎ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ. ಸೊ ನೆಕ್ಸ್ಟ್ಲಿ, ಸೊ ಹಾಗಿದ್ದಾಗ ನಮಗೆ ಟೋಟಲಿ ಈಗ ಏನು ಕ್ಯಾಲ್ಕುಲೇಟ್ ಮಾಡಿವಿ, ರೈಟ್ ಅಪ್ಪರ್ ವ್ಯಾಲ್ಯೂ, ದೆನ್ ಲೆಫ್ಟ್ ಸೈಡ್ ವ್ಯಾಲ್ಯೂ, ರೈಟ್ ಸೈಡ್ ವ್ಯಾಲ್ಯೂ, ದೆನ್ ಲೋಡ್ ಸೈಡ್ ವ್ಯಾಲ್ಯೂ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ. ದೆನ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಇವಾಗ ಮಾಡೋದು, ಸೊ ಸಿಗ್ಮಾ ಎಫ್ ಡಿ ಎಕ್ಸ್ ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ವೈ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅನ್ನೋದಾದರೆ, ಸೊ ನಾವು ಆ ಒಂದು ವ್ಯಾಲ್ಯೂಸ್ನ ಇಲ್ಲಿ ಕೊಟ್ಟರೆ ಒಂದು ಟೇಬಲ್ ಫಾರ್ಮೆಟ್, ಅಂದರೆ ಒಂದು ರೆಡ್ ಕಲರ್ ಒಂದು ಟೇಬಲ್ ಫಾರ್ಮೆಟಲ್ಲಿ ಇರೋ ಬ್ರಾಕೆಟ್ ವ್ಯಾಲ್ಯೂಸ್ ಮೂಲಕ ನಾವು ಟೋಟಲ್ ಮಾಡಿ ತೊಗೊಂಡಿರ್ತೀವಿ. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ ನಾವು ಇವಾಗ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಬಿಫೋರು ಈ ಒಂದು ಬ್ರಾಕೆಟ್ ವ್ಯಾಲ್ಯೂಸ್ ಯಾವ ರೀತಿ ಬಂತಂತ ನೋಡ್ಕೊಳ್ಳೋಣ. ಟೇಬಲ್ ಫಾರ್ಮೆಟಲ್ಲಿ ಇರೋ ಒಂದು ಬ್ರಾಕೆಟ್ ವ್ಯಾಲ್ಯೂಸ್. ಸಿ, ಇವಾಗ ಜಸ್ಟ್ ನೀವು ಈ ಒಂದು ಡ್ರಾ ಮಾಡಿರೋ ಒಂದು ಟೇಬಲ್ ಒಳಗಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸಿ ನೋಡಿ,
ಫಸ್ಟ್ಲಿ ಈ ಒಂದು ಕ್ವೆಶನಲ್ಲಿ ಏನಿದೆ 10 to 20. ಸೊ 10 to 20 ಅಂಡರಲ್ಲಿ ಏನಿದೆ 6 ಇದೆ. ಸೊ 6 ಇಂಟು ಬ್ರಾಕೆಟ್ 24 ತೊಗೊಂಡಿದ್ದೀನಿ. 6 ಬ್ರಾಕೆಟಲ್ಲಿ 24 ತೊಗೊಂಡಿದ್ದೀನಿ. ಸೊ ಆ 24 ಯಾವ ರೀತಿ ಬಂತಂತ ಹೇಳೋದಾದರೆ, ಸೊ ನೋಡಿಲಿ ಡಿ ಎಕ್ಸ್ ದೆನ್ ಡಿ ವೈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ನಾವು ಬಂದಿರೋ ವ್ಯಾಲ್ಯೂನ ಇಲ್ಲಿ ಟೇಬಲ್ ಫಾರ್ಮೇಟಲ್ಲಿ ಕೊಟ್ಟಿರೋ ಒಂದು 6 ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 24 ವ್ಯಾಲ್ಯೂ ಬರುತ್ತೆ. ಸೊ ಅದು ಯಾವ ರೀತಿ ಅಂದರೆ, ಸೊ ಕ್ವೆಶನ್ನಲ್ಲಿ ನೋಡಿ ಡಿ ಎಕ್ಸ್ ವ್ಯಾಲ್ಯೂ ಏನಿದೆ -2 ಇದೆ, ದೆನ್ ಡಿ ವೈ ವ್ಯಾಲ್ಯೂ ಆಲ್ಸೋ -2 ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ದೆನ್ 2 ಇಂಟು 2 ಏನಾಗುತ್ತೆ 4 ಆಗುತ್ತೆ. ಸೊ ಹಾಗಿದ್ದಾಗ 4 ಇಂಟು, ಸೊ ಕ್ವೆಶನಲ್ಲಿ ಕೊಟ್ಟಿರೋ ಒಂದು 6ಗೆ ಮಲ್ಟಿಪ್ಲೈ ಮಾಡಿದಾಗ 4 ಇಂಟು 6 ಏನಾಗುತ್ತೆ 24. 4 ಇಂಟು 6 ಏನಾಗುತ್ತೆ 24 ಆಗುತ್ತೆ. ಸೊ ಆಗಿದ್ದಾಗ 24 ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವ. ಸೊ ನೆಕ್ಸ್ಟ್ 20 to 30ನಲ್ಲಿ ಸೊ 3 ಇದೆ, ಅವರು ಟೇಬಲಲ್ಲಿ ಕ್ವಶನಲ್ಲಿ ಕೊಟ್ಟಿರೋ ಒಂದು ವ್ಯಾಲ್ಯೂ 3 ಇದೆ. ದೆನ್ ನಾವು ಬ್ರಾಕೆಟಲ್ಲಿ 6 ಅಂತ ತೊಗೊಂಡಿದ್ದೀನಿ. ಸೊ ಯಾಕೆ ಅಂತಂದರೆ, ಸೊ ನೋಡಿ -2 ಇಂಟು -1 -2 ಇಂಟು -1. ಸೊ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ದೆನ್ 2 ಇಂಟು 1 2 ಆಗುತ್ತೆ. ಸೊ 2 ಇಂಟು 1 2 ಇಂಟು 3. ಸೊ 2 ಇಂಟು 3 ಏನಾಗುತ್ತೆ 6 ಆಗುತ್ತೆ. ಸೊ ಡಿ ಎಕ್ಸು ದೆನ್ ಡಿ ವೈನ ಮಲ್ಟಿಪ್ಲೈ ಮಾಡಿದಾಗ ಬಂದಿರೋ ಒಂದು ವ್ಯಾಲ್ಯೂನ ಕ್ವೆಶನಲ್ಲಿ ಕೊಟ್ಟಿರೋ ಒಂದು ನ್ಯೂಮರಿಕಲ್ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಒಂದು ಬ್ರಾಕೆಟ್ ವ್ಯಾಲ್ಯೂಸ್ ಬರುತ್ತೆ. ಸೊ ಹಾಗಿದ್ದಾಗ 6 ಯಾವ ರೀತಿ ಬಂತು ಅಂತ ಗೊತ್ತಾಯ್ತಲ್ವ. ಸೊ ರಿಮೈನಿಂಗ್ 30 to 40 40 to 50 ಏನಿದೆ ನಿಲ್ಲಿದೆ. ಸೊ ನಿಲ್. ದೆನ್ ನೋಡಿ ಈ ಒಂದು 24 ದೆನ್ 6 ಟೋಟಲ್ ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ 30 ಬರುತ್ತೆ. ಸೊ ಹಾಗಿದ್ದಾಗ ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಇನ್ನು 10 to 20 ಒಂದು ರೋದಲ್ಲಿ ನೋಡೋದಾದರೆ 30 ಬಂತು. ಎಸ್. ದೆನ್ ನೆಕ್ಸ್ಟ್ ಈ ಒಂದು 20 to 30ನಲ್ಲಿ ನೋಡೋದಾದರೆ, ಒಂದು ಸೆಕೆಂಡ್. ಈಗ 20 to 30 ಒಂದು ರೋನಲ್ಲಿ ನೋಡೋದಾದರೆ -1 ಡಿ ಒನ್ ವ್ಯಾಲ್ಯೂ ಏನಿದೆ ಡಿ ವೈ ವ್ಯಾಲ್ಯೂ -1 ಇದೆ. ದೆನ್ ಈ ಒಂದು 3 ವ್ಯಾಲ್ಯೂ ರೋನಲ್ಲಿ ಅಪ್ಪರ್ ವ್ಯಾಲ್ಯೂ ಡಿ ಎಕ್ಸ್ ವ್ಯಾಲ್ಯೂ ನೋಡಿದ್ರೆ ಏನಿದೆ -2 ಇದೆ. ಸೊ ಹಾಗಿದ್ದಾಗ -1 ಇಂಟು -2 ಏನಾಗುತ್ತೆ -1 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಇಂಟು 2 ಏನಾಗುತ್ತೆ 2 ಆಗುತ್ತೆ. ಸೊ ಹಾಗಿದ್ದಾಗ ಏನು ಬಂತು 2 ಬಂತು. ದೆನ್ 2 ಇಂಟು ಅವ್ರ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ 3 ವ್ಯಾಲ್ಯೂನು ಕೊಟ್ಟಿದ್ದಾರೆ. ಸೊ 3 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 2 ಇಂಟು 3 ಸೊ ಏನಾಗುತ್ತೆ 6 ಆಗುತ್ತೆ. ಸೊ ಅದಕ್ಕೆ ಬ್ರಾಕೆಟಲ್ಲಿ 6 ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವ. ಎಸ್. ನೆಕ್ಸ್ಟ್ 16 ಕೊಟ್ಟಿದ್ದಾರೆ. ಸೊ ಈ ಒಂದು ರೋನಲ್ಲಿ -1 ಸೊ -1 ಇಂಟು 16 ರೋನಲ್ಲಿ ಅಪ್ಪರ್ ವ್ಯಾಲ್ಯೂ ನೋಡಿ ಡಿ ಎಕ್ಸ್ ವ್ಯಾಲ್ಯೂನ -1 ಇದೆ. ಸೊ -1 ಇಂಟು -1 ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 ಇಂಟು 1 1 ಆಗುತ್ತೆ. ಸೊ ಹಾಗಿದ್ದಾಗ 1 ಬಂತು. ದೆನ್ 1 ಇಂಟು ಇಲ್ಲಿ ಕೊಟ್ಟರೆ ಒಂದು 16 ವ್ಯಾಲ್ಯೂ. ಸೊ 1 ಇಂಟು 16 ಏನಾಗುತ್ತೆ ನಮಗೆ 16 ವ್ಯಾಲ್ಯೂ ಬಂತು. ಸೊ ಹಾಗಿದ್ದಾಗ ಬ್ರಾಕೆಟ್ ವ್ಯಾಲ್ಯೂ 16 ಹ್ಯಾಂಗೆ ತೊಗೊಂಡ್ವಿ ಅಂತ ಗೊತ್ತಾಯ್ತಲ್ವ. ಎಸ್. ಓಕೆ. ನೆಕ್ಸ್ಟ್ ಈ ಒಂದು ವ್ಯಾಲ್ಯೂಸ್ ನೋಡಿ. ಸೊ ಝೀರೋನಲ್ಲಿ ಇರೋ ಒಂದು ಟೋಟಲ್ ವ್ಯಾಲ್ಯೂ ಯಾವಾಗಲೂ ಏನಿರುತ್ತೆ 0 ವ್ಯಾಲ್ಯೂನೇ ಬರುತ್ತೆ. ಸೊ ನೋಡಿ ಒಂದು ಸೆಕೆಂಡ್ ನೋಡೋದಾದರೆ, ಸೊ -1 ಸೊ -1 ಇಂಟು 0 ಸೊ ಏನಾಗುತ್ತೆ -1 ಇಂಟು 0 0ನೇ ಆಗುತ್ತೆ. ಸೊ 0 ಬಂದಿರೋ ಒಂದು 0 ಇಂದ ಈ ಒಂದು 10ನ್ನು ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ ಏನು ಬರುತ್ತೆ 0 ಬರುತ್ತೆ. ಸೊ ಹಾಗಿದ್ದಾಗ 0 ಯಾವ ರೀತಿ ಬಂತ ಅಂತ ಗೊತ್ತಾಯ್ತು ಅಲ್ವಾ. ಎಸ್. ಸೊ ನೆಕ್ಸ್ಟ್ ಒಂದು ರಿಮೈನಿಂಗ್ ಕಂಟಿನ್ಯೂಸ್ ಸೀರೀಸ್ ಏನಿದಾವೆ ಇಲ್ಲಿದೆ. ಸೊ ಹಾಗಿದ್ದಾಗ ಬ್ರಾಕೆಟ್ ವ್ಯಾಲ್ಯೂಸ್ನ ಟೋಟಲ್ ಆ್ಯಡ್ ಮಾಡಿದಾಗ 6 16 ದೆನ್ 0 ಸೊ ಟೋಟಲ್ ಏನಾಗುತ್ತೆ 22 ಆಗಿರುತ್ತೆ. ಸೊ ಹಾಗಿದ್ದಾಗ ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ ವ್ಯಾಲ್ಯೂ ನಾವು 30 to 40 ಒಂದು ರೋನಲ್ಲಿ ನೋಡೋದಾದರೆ, ಸೊ ನೋಡಿ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಏನಿದೆ 0 ಇದೆ. ಸೊ ಅಂದರೆ ಡಿ ವೈ ವ್ಯಾಲ್ಯೂ 0 ಇದೆ. ಸೊ ಹಾಗಿದ್ದಾಗ ಈ ಒಂದು 0 ವ್ಯಾಲ್ಯೂನಿಂದ ಡಿ ಎಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೂ ಕೂಡ ನಮಗೇನು ಬರುತ್ತೆ 0 ವ್ಯಾಲ್ಯೂನೇ ಬರುತ್ತೆ. ಸೊ ಅದಕ್ಕೆ ನಾವು ನೋಡಿ 0 ಇಂಟು -2 ಏನಾಗುತ್ತೆ 0ನೇ. ದೆನ್ 0 ಇಂಟು -1 ಸೊ 0 ಇಂಟು 10 0.
ದೆನ್ ನೆಕ್ಸ್ಟ್ 0 ಇಂಟು 0 0 0, ದೆನ್ ನೆಕ್ಸ್ಟ್ 0 ಇಂಟು 1 0, ದೆನ್ 0 ಇಂಟು 7 0. ಸೊ ಹಾಗಿದ್ದಾಗ ಟೋಟಲಿ ಹೇಳ್ಬೇಕಂದ್ರೆ ನಾವು ಈ ಒಂದು ಡಿ ಎಕ್ಸ್ ಅಥವಾ ಡಿ ವೈ ಯಾವುದಾದ್ರೂ ಒಂದು 0 ಬಂದರೂ ಕೂಡ ಅಲ್ಲಿ ಒಂದು ಕಾಲಮಲ್ಲಿ ತಗೋ ಒಂದು ಬ್ರಾಕೆಟ್ ವ್ಯಾಲ್ಯೂ ಕೂಡ ಏನು ಬರುತ್ತೆ, ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ಸೊ ಹಾಗಿದ್ದಾಗ ಇದು ಗೊತ್ತಾಯ್ತಲ್ವಾ. ಸೊ ಹಾಗಿದ್ದಾಗ ನಾವು ಆ್ಯಡ್ ಮಾಡಿದಾಗ ಎಲ್ಲ ಬ್ರಾಕೆಟ್ ವ್ಯಾಲ್ಯೂ 0 ಇದೆ, ಸೊ ಅದಕ್ಕೆ ನಾವು 0 ತೋರಿಸಿದ್ವಿ. ಸೊ ಹಾಗಿದ್ದಾಗ ಇದು ಕೂಡ ಯಾವ ರೀತಿ ಬಂತು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಈಗ 40 to 50 ಒಂದು ಕಂಟಿನ್ಯೂಸ್ ಸೀರೀಸಲ್ಲಿ ನೋಡೋದಾದರೆ, ಸೊ ಫಸ್ಟ್ ಟು ಒಂದು ಕಾಲಮ್ ಏನಿದೆ, ಸೊ ನಿಲ್ಲಿದೆ. ದೆನ್ ನೆಕ್ಸ್ಟ್ 7, ಸೊ 7 ಇದೆ. ಸೊ ಅದನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ D1 ವ್ಯಾಲ್ಯೂ ಡಿ ವೈ ವ್ಯಾಲ್ಯೂ 1 ಇದೆ. ದೆನ್ ಡಿ ಎಕ್ಸ್ ವೈ ವ್ಯಾಲ್ಯೂ, ಸೊ ಡಿ ಎಕ್ಸ್ ವ್ಯಾಲ್ಯೂ ನೋಡಿ, ಸೊ ಈ ಒಂದು 7 ಇದೆ ಅಲ್ವಾ, ಆ 7ನಲ್ಲಿ ಅಪ್ಪರ್ ವ್ಯಾಲ್ಯೂ ಡಿ ಎಕ್ಸ್ ವ್ಯಾಲ್ಯೂ 0 ಇದೆ. ಸೊ 1 ಇಂಟು 0 ಏನಾಗುತ್ತೆ, 0 ಆಗುತ್ತೆ. ಬಂದಿರೋ ಒಂದು 0 ಇಂದ ಅವ್ರು ಕೊಟ್ಟಿರೋ ಒಂದು ಟೇಬಲ್ ಫಾರ್ಮೆಟ್ ಇರೋ ಒಂದು 7ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 0 ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ ಬ್ರ್ಯಾಕೆಟ್ನಲ್ಲಿ 0 ತೊಗೊಂಡಿದ್ದೀನಿ. ದೆನ್ ನೆಕ್ಸ್ಟ್ 1 ಇಂಟು 10 ಈ ಒಂದು ಕಾಲಮ್ನಲ್ಲಿ ನೋಡೋದಾದರೆ, ಸೊ 1 ಇದೆ. ಸೊ 1 ಇಂಟು 1 ಏನಾಗುತ್ತೆ, 1 ಬರುತ್ತೆ. ದೆನ್ 1 ಇಂಟು 10 10. ಸೊ ಹಾಗಿದ್ದಾಗ ಇದು ಕೂಡ ಯಾವ ರೀತಿ ಬಂತ ಅಂತ ಗೊತ್ತಾಯಿತು. ದೆನ್ ನೆಕ್ಸ್ಟ್ 1 ಇಂಟು 4 ರೋಲಲ್ಲಿ ಇರೋ ಅಪ್ಪರ್ ವ್ಯಾಲ್ಯೂ ಡಿ ಎಕ್ಸ್ ವ್ಯಾಲ್ಯೂನ ನೋಡೋದಾದರೆ 10 ಕೊಟ್ಟಿದ್ರೆ 2 ಇದೆ. ಸೊ ಹಾಗಿದ್ದಾಗ 1 ಇಂಟು 2 ಏನಾಗುತ್ತೆ ನಮಗೆ, 2 ಆಗುತ್ತೆ. ಸೊ 2 ಇಂಟು 4 8. ಸೊ ಹಾಗಿದ್ದಾಗ 8 ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ದೆನ್ ಬ್ರಾಕೆಟ್ ವ್ಯಾಲ್ಯೂಸ್ನೆಲ್ಲ ಟೋಟಲ್ ಮಾಡಿದ್ರೆ ಏನು ಬರುತ್ತೆ, ಸೊ ಫಸ್ಟ್ 1 0 ಇದೆ, ದೆನ್ ನೆಕ್ಸ್ಟ್ 10 ಇದೆ, ದೆನ್ 4 8. ಸೊ 10 + 8 ಟೋಟಲಿ 18. ಸೊ ಹಾಗಿದ್ದಾಗ ಈ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ದ ನೆಕ್ಸ್ಟ್ 50 to 60 ರೋನಲ್ಲಿ ನೋಡೋದಾದರೆ, ಸೊ ಡಿ ವೈ ವ್ಯಾಲ್ಯೂ 2 ಇದೆ. ದೆನ್ ಈ ಒಂದು 3 ಕಾಲಮ್ ಏನಿದೆ, 3 ರೋಸ್ ನಿಲ್ಲಿದೆ. ದೆನ್ ಈ ಒಂದು ವ್ಯಾಲ್ಯೂ ನೋಡೋದಾದರೆ 4 ಅಂಡರ್ 40 to 50 ಒಂದು ಕಾಲಮಲ್ಲಿ ನೋಡೋದಾದರೆ, ಸೊ 4 ಇದೆ. ದೆನ್ ಅವರು ಡಿ ವೈ ವ್ಯಾಲ್ಯೂ 2 ಕೊಟ್ಟಿದ್ದಾರೆ. 2 ಇಂಟು 4 ಇದೆ ಅಲ್ವಾ, ಈ 4ನ ಡಿ ಎಕ್ಸ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ 4 ಇಂಟು 1 2 ಇಂಟು 1 ಏನಾಗುತ್ತೆ, 2 ಬರುತ್ತೆ. ನೆಕ್ಸ್ಟು ಅವ್ರು ಕೊಟ್ಟಿರೋದು ಕ್ವಶನಲ್ಲಿ 4 ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ 2 ಇಂಟು 4 ಏನಾಗುತ್ತೆ, 8 ಬರುತ್ತೆ. ಸೊ ಹಾಗಿದ್ದಾಗ ಬ್ರಾಕೆಟ್ ವ್ಯಾಲ್ಯೂ 8 ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ದೆನ್ ನೆಕ್ಸ್ಟ್ ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತಂತ ನೋಡಿದ್ರೆ, ಫ್ರೀಕ್ವೆನ್ಸಿ ವ್ಯಾಲ್ಯೂ 2. ಸೊ ದೆನ್ ಡಿ ಎಕ್ಸ್ ವ್ಯಾಲ್ಯೂ 2. ಸೊ 2 ಇಂಟು 2 ಏನಾಗುತ್ತೆ, 4 ಆಗುತ್ತೆ. ಸೊ 2 ಇಂಟು 2 ಏನಾಗುತ್ತೆ, 4 ಆಗುತ್ತೆ. 4 ಇಂಟು ಅವ್ರು ಕೊಟ್ಟರೆ ಒಂದು 5 ಕೊಟ್ಟಿದ್ದಾರೆ, ಒಂದು ನ್ಯೂಮರಿಕಲ್ ವ್ಯಾಲ್ಯೂ 5 ಇದೆ. 4 ಇಂಟು 5 = 20. ಸೊ ಹಾಗಿದ್ದಾಗ 20 ಯಾವ ರೀತಿ ಬಂತಂತ ಗೊತ್ತಾಯಿತು. ಸೊ ಒಂದು ಬ್ರಾಕೆಟ್ ವ್ಯಾಲ್ಯೂನ ಆ್ಯಡ್ ಮಾಡಿ 4 + 20, ಸೊ ಏನಾಗುತ್ತೆ 28. ಸೊ ಹಾಗಿದ್ದಾಗ ಎಫ್ ಡಿ ಎಕ್ಸ್ ದೆನ್ ಡಿ ವೈ ವ್ಯಾಲ್ಯೂ ಯಾವ ರೀತಿ ಬಂತಂತ ಗೊತ್ತಾಯಿತು. ದೆನ್ ಈ ಎಲ್ಲ ಒಂದು ವ್ಯಾಲ್ಯೂಸ್ನ ಟೋಟಲ್ ಮಾಡಿದಾಗ ನಮಗೇನು ಬರುತ್ತೆ, 98 ಬಂದಿದೆ. ಎಷ್ಟು ಬರುತ್ತೆ, 98 ಬಂದಿದೆ. 30 22 18 28 ಟೋಟಲಿ 98. ಇಟ್ ಈಸ್ ಎ ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಆಗಿದೆ. ಸೊ ದೆನ್ ನೆಕ್ಸ್ಟ್ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಇನ್ನು ಇದು ಬಿಲೋ ಸೈಡ್ ನೋಡೋದಾದರೆ ಸಿ. ಸೊ ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತಂದರೆ, ಸೊ ನೋಡಿ ಇಲ್ಲಿ ಬ್ರಾಕೆಟ್ ವ್ಯಾಲ್ಯೂ 24 + 6 ಎಷ್ಟಾಗುತ್ತೆ, 30 ಆಗುತ್ತೆ. ದ ನೆಕ್ಸ್ಟ್ 6 16 22 ಟೋಟಲಿ 6 + 16 ಏನಾಗುತ್ತೆ, 22. ದ ನೆಕ್ಸ್ಟ್ 0 0 0, ಸೊ 0. ದ ನೆಕ್ಸ್ಟ್ 0 10 + 8 ಟೋಟಲಿ 18. ದ ನೆಕ್ಸ್ಟ್ 8 + 20. ಸೊ 8 + 20 ಏನಾಗುತ್ತೆ, 28. ಸೊ ಹಾಗಿದ್ದಾಗ ಟೋಟಲ್ ವ್ಯಾಲ್ಯೂ ಏನು ಬರುತ್ತೆ, ಸಿಗ್ಮಾ ಎಫ್ ಡಿ ಎಕ್ಸ್ 98 ಬಂದಿದೆ. ಸೊ ನೋಡಿ ಚೆಕ್ಔಟ್ ಮಾಡಿ, ಈ ಒಂದು ವ್ಯಾಲ್ಯೂಸ್ ಯಾವಾಗ ಸೇಮ್ ಬರುತ್ತೋ ಸೊ ಆವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಿದ್ದಾಗ ನಮಗೆ ಈ ಟೇಬಲ್ ಫಾರ್ಮೆಟ್ ಓವರಾಲ್ ಆಗಿ ಟೇಬಲ್ ಫಾರ್ಮೆಟ್ ಯಾವ ರೀತಿ ಬಂತಂತ ಗೊತ್ತಾಯ್ತಲ್ವಾ. ಸೊ ಫಸ್ಟ್ಲಿ ನಾವು ಡಿ ಎಕ್ಸ್ ವೈ ವ್ಯಾಲ್ಯೂ ಈ ಒಂದು ಎ ಡ್ಯಾಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಥರ್ಡ್ ಸ್ಟೆಪ್ಪು
ರೈಟ್ ಸೈಡಲ್ಲಿ. ದೆನ್ ಲಾಸ್ಟ್ಲಿ ನಾವು ಫೋರ್ತ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದೆನ್ ಅದಾದಮೇಲೆ ಈ ಒಂದು ಬ್ರ್ಯಾಕೆಟ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದಮೇಲೆ ಈ ಎಫ್ ಡಿ ಎಕ್ಸು ಡಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತು, ಈ ಒಂದು ವ್ಯಾಲ್ಯೂಸ್. ಸೊ ಹಾಗಿದ್ದಾಗ ಟೋಟಲಿ ಒಂದು ಟೇಬಲ್ ಫಾರ್ಮೆಟ್ ಯಾವ ರೀತಿ ಮಾಡಿದ್ವಿ, ಕ್ಯಾಲ್ಕುಲೇಟ್ ಮಾಡಿ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಒಂದು ಫಾರ್ಮುಲಾ ಇದೆ ಅಲ್ವಾ, ಆ ಫಾರ್ಮುಲಾಕ್ಕೆ ದೆನ್ ನಾವು ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಲ್ಲ ಎಫ್ ಡಿ ಎಕ್ಸ್ ವ್ಯಾಲ್ಯೂಸು, ಸಿಗ್ಮಾ ಎಫ್ ಡಿ ವೈ, ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್, ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ಎಕ್ಸ್ ಆ್ಯಂಡ್ ಸಿಗ್ಮಾ ವೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಲ್ಲ ಆ ವ್ಯಾಲ್ಯೂನ ಒಂದು ಫಾರ್ಮುಲಾಕ್ಕೆ ಅಪ್ಲಿಕೇಬಲ್ ಮಾಡಿಕೊಂಡು ಸೊಲ್ಯೂಷನ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿಫೈ ಮಾಡ್ಕೊಂಡಾಗ ಬರೋ ವ್ಯಾಲ್ಯೂ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟಲ್ಲಿ ವ್ಯಾಲ್ಯೂ ಆಗಿರುತ್ತೆ. ಸೊ ಒಂದು ಸೆಕೆಂಡ್, ಎಸ್, ಈ ಒಂದು ಟೇಬಲ್ ಫಾರ್ಮೆಟ್ ಸೊಲ್ಯೂಷನ್ ನಂತರ ನಾನು ಈ ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಒಂದು ಫಾರ್ಮುಲಾ ಈ ರೀತಿ ಇದೆ. ಸೊ ಏನಿದೆ, ಎನ್ ಇಂಟು ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಇಂಟು ಸಿಗ್ಮಾ ಎಫ್ ಡಿ ವೈ ದೆನ್ ಡಿವೈಡೆಡ್ ಬೈ ಎನ್ ಇಂಟು ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಸ್ಕ್ವಯರ್ ರೂಟ್ ಇಂಟು ಎನ್ ಇಂಟು ಸಿಗ್ಮಾ ಎಫ್ ಡಿ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ಎಫ್ ಡಿ ವೈ ಹೋಲ್ ಸ್ಕ್ವಯರ್ ರೂಟ್. ಸೊ ಟೋಟಲಿ ಫಾರ್ಮುಲಾ ಈ ರೀತಿ ಇದೆ. ದೆನ್ ಸೊ ಈ ಒಂದು ಟೇಬಲ್ ಫಾರ್ಮೆಟ್ ಸೊ ಈ ಟೇಬಲ್ ಫಾರ್ಮೆಟಲ್ಲಿ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಲ್ಲ ಆ ಎಲ್ಲ ವ್ಯಾಲ್ಯೂಸ್ನ ನಾನು ಏನು ತೊಗೊಂಡಿದ್ದೀನಿ, ಸೊ ಇಲ್ಲಿ ಪ್ರತಿಯೊಂದು ವ್ಯಾಲ್ಯೂನ ತೊಗೊಂಡಿದ್ದೀನಿ. ಎನ್ ವ್ಯಾಲ್ಯೂ ಎಷ್ಟಿದೆ, ಸಿಗ್ಮಾ ಎಫ್ ಡಿ ಎಕ್ಸ್ ವ್ಯಾಲ್ಯೂ ನಮಗೆ ಎಷ್ಟು ಬಂದಿದೆ ಇಲ್ಲಿ ಒಂದು ಆನ್ಸರ್ ಶೀಟ್ ಟೇಬಲ್ ಫಾರ್ಮೆಟಲ್ಲಿ ಅನ್ನೋದನ್ನೆಲ್ಲ ಇಲ್ಲಿ ತೊಗೊಂಡಿದ್ದೀನಿ. ಎನ್ ವ್ಯಾಲ್ಯೂ 100 ಇದೆ, ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಎಷ್ಟು ಬಂದಿದೆ, 98 ಬಂದಿದೆ. ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ಎಷ್ಟು ಬಂದಿದೆ, -8 ಬಂದಿದೆ. ದೆನ್ ಸಿಗ್ಮಾ ಎಫ್ ಡಿ ವೈ, ಸೊ ಅದು ಕೂಡ ಏನು ಬಂದಿದೆ, ಸೇಮ್ ವ್ಯಾಲ್ಯೂ ಬಂದಿದೆ, -8. ದೆನ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂ, ಸೊ ಇದು ನೋಡಿ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂ 122 ಬಂದಿದೆ. ಸೊ 122 ವ್ಯಾಲ್ಯೂ ಬಂದಿದೆ. ಸೊ 122 ಇದೆ. ಸೊ ಇಲ್ಲಿ 122 ತೊಗೊಳ್ಳಿ, 122. ದೆನ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ವ್ಯಾಲ್ಯೂ, ಸೊ 122. ಸೊ ಎರಡು ವ್ಯಾಲ್ಯೂ ಏನು ಬಂದಿದೆ, 122 ವ್ಯಾಲ್ಯೂ ಬಂದಿದೆ. ಸೊ ದೆನ್ ಈ ಒಂದು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಎಲ್ಲ ಈ ಒಂದು ವ್ಯಾಲ್ಯೂಸ್ ಬೇಸ್ ಮೇಲೆ ನಾನೇನು ಅಪ್ಲಿಕೇಬಲ್ ಮಾಡೀನಿ, ಫಾರ್ಮುಲಾಸ್ ಅಪ್ಲಿಕೇಬಲ್ ಮಾಡಿಕೊಂಡು ಪ್ರತಿಯೊಂದು ಸಿಂಬಲ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಒಂದು ವ್ಯಾಲ್ಯೂಸ್ನ ಅಪ್ಲಿಕೇಬಲ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡಾಗ ನಮಗೆ ಟೋಟಲಿ ಈ ಒಂದು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ವ್ಯಾಲ್ಯೂ ನಮಗೆ ಎಷ್ಟು ಬಂದಿದೆ, ಟೋಟಲಿ 0.805 ಬಂದಿದೆ. ಸೊ ಆರ್ ಈಕ್ವಲ್ ಟು 0.805 ವ್ಯಾಲ್ಯೂ ಬಂದಿದೆ. ಸೊ ಈ ಒಂದು ನಾನು ಇದುವರೆಗೂ ಹೇಳಿದಿರೋ ಈ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲನೇಷನಲ್ಲಿ, ಸೊ ಈ ಒಂದು ಪ್ರಾಬ್ಲಮ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಕ್ವಶನ್ನ ಮುಂದೆ ಇಟ್ಕೋಬೇಕು, ಓನಾಗಿ ನಾವೇ ಸಾಲ್ವ್ ಮಾಡ್ತಾ ಹೋದಾಗ ಸೊ ನಮ್ಗೆ ಗೊತ್ತಾಗುತ್ತೆ, ಸೊ ನನಗೆ ಎಲ್ಲಿ ಮಿಸ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಎಲ್ಲಿ ಡೌಟ್ ಬರ್ತಿದೆ ಅನ್ನೋದನ್ನ. ಸೊ ಇದು ಫಾರ್ಮುಲಾ ಅಪ್ಲಿಕೇಬಲ್ ಮಾಡಿ ಇದನ್ನ ನೀವೇ ಸೊಲ್ಯೂಷನ್ ಮಾಡ್ಕೊಳ್ಳಿ. ಸೊ PDF ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.